ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಬಂದಿರುವಂತದ್ದು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ, ತೀರ್ಥಹಳ್ಳಿಯ ಒಬ್ಬಾತನಿಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಜೆಪಿ ನಗರ ಘಟಕದ ಮುಖಂಡನಿಗೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಡಲಾಗಿರುವಂತದ್ದು. ಇನ್ನು ವಿಚಾರಣೆಯನ್ನ ಮಾಡಿ ಕಳಿಸಿದೆ ಎನ್ಐಎ ತಂಡ. ಬಾಂಬ್ ದಾಳಿ ಸಂಬಂಧ 10 ದಿನಗಳ ಹಿಂದೆ ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು ಎನ್ಐಎ ತಂಡ. ಬಾಂಬ್ ದಾಳಿ ಸಂಬಂಧಪಟ್ಟ ಹಾಗೆ 10 ದಿನಗಳ ಹಿಂದೆ ರೇಡ್ ಆಗಿತ್ತು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಅಪ್ಡೇಟ್ ಇದು. ರೇಡ್ ಮಾಡಿ ಇಬ್ಬರನ್ನ ವಿಚಾರಣೆ ನಡೆಸಿತ್ತು ಎನ್ಐಎ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಆ ಹುಡುಗರ ಜೊತೆ ನಗರ ಘಟಕದ ಜೊತೆ ಸಂಪರ್ಕವಿದ್ದ ಕಾರಣ ವಿಚಾರಣೆಗೆ ಒಳಪಡಿಸಿದೆ ಎನ್ಐಎ ಟೀಮ್ ಅಂತ ಹೇಳಲಾಗ್ತಾ ಇದೆ. ಬಾಂಬ್ ದಾಳಿ ಸಂಬಂಧ ರೇಡ್ ಮಾಡಿ ಇಬ್ಬರನ್ನ ವಿಚಾರಣೆ ನಡೆಸಿತ್ತು ಎನ್ಐಎ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವಿನಯ್. ವಿನಯ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಆ ಮುಖಂಡರು ಯಾರು, ಯಾವ ಕಾರಣಕ್ಕಾಗಿ ವಿಚಾರಣೆಗೆ ಕರೆಸಲಾಗಿತ್ತು, ಇದರ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ? ಗುಡಿ ಏನು ಶಿವಮೊಗ್ಗದ ಏನು ತೀರ್ಥಹಳ್ಳಿಯಲ್ಲಿ ಮೊನ್ನೆ ನಡೆದಂತಹ ಏನು ಎನ್ಐಎ ದಾಳಿ ಇದೆ, ಅದಕ್ಕೆ ಮುಂದುವರೆದ ಭಾಗವಾಗಿ ಈಗ ಶಿವಮೊಗ್ಗದಲ್ಲಿ ಒಂದು 4 ಜನರಿಗೂ ಹೆಚ್ಚು ಜನರಿಗೆ ಈಗ ನೋಟಿಸ್ ಅನ್ನ ಎನ್ಐಎ ನೀಡಿದೆ. ವಿಚಾರಣೆಗೆ ಬಂದು ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುವಂತೆ ಈಗ ಎನ್ಐಎ ಏನು ನೋಟಿಸ್ ಅನ್ನ ನೀಡಿದೆ. ಈ ಹಿಂದೆ ದಾಳಿಯಲ್ಲಿ ನಡೆಸಿದ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಆ ದಾಳಿಯಲ್ಲಿ ಭಾಗಿಯಾಗಿ ಏನು ಯಾವ್ಯಾವ ಒಂದು ಮನೆಗಳಿಗೆ ಇದಾಗಿ ಸಂಬಂಧಪಟ್ಟವರಿಗೆ ಹಾಗೂ ಅವರ ರಿಲೇಟಿವ್ ಆಗಿರ್ಬೋದು, ಹಾಗೆ ಅವರ ತಮ್ಮ ಏನು ಗೆಳೆಯರಾಗಿರ್ಬೋದು, ಎಲ್ಲರಿಗೂ ಕೂಡ ಈಗ ನೋಟಿಸ್ ಅನ್ನ ಎನ್ಐಎ ನೀಡಿದೆ. ಅದ್ರ ಜೊತೆಗೆ ಅವರಿಗೆ ಸಂಬಂಧಪಟ್ಟ ಒಂದಿಷ್ಟು ದಾಖಲೆಗಳನ್ನ ನೀಡುವಂತೆ ಕೂಡ ಹೇಳಿದೆ. ಯಾಕಂದ್ರೆ ಈ ಹಿಂದೆ ಅವರ ಆಕ್ಟಿವಿಟೀಸ್ ಏನು, ಅವರು ಯಾವ ರೀತಿ ಇದ್ರು, ಅವರಲ್ಲಿ ಅಂದ್ರೆ ಅವರನ್ನ ಈಗ ಹತ್ತಿರದಿಂದ ನೋಡಿದವರು ನೀವಾಗಿರೋದ್ರಿಂದ ಅವ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವುದಕ್ಕೆ ಈಗ ಎನ್ಐಎ ಅವರಿಗೆ ನೋಟಿಸ್ ಅನ್ನ ನೀಡಿದ್ದು ಬೆಂಗಳೂರಿಗೆ ಬರುವಂತೆ ನಿನ್ನೆ ಕೂಡ ಹೇಳಿತ್ತು. ಈಗ ಏನು 4 ಜನರು ಕೂಡ ಶಿವಮೊಗ್ಗದಿಂದ ಬೆಂಗಳೂರಿನ ಎನ್ಐಎ ಕಚೇರಿಗೆ ಹೋಗಿ ಈಗ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಒಳಪಡುತ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಈ ವ್ಯಕ್ತಿ ಏನು ಬಿಜೆಪಿಯ ಮುಖಂಡ ಅಂತ ಹೇಳಲಾಗ್ತಿರುವಂತ ವ್ಯಕ್ತಿ ಏನಿದ್ದಾನೆ, ಆತ ಮೊಬೈಲ್ ಶಾಪ್ ಮೇಲೆ ಮೊನ್ನೆ ಎನ್ಐಎ ರೈಡ್ ಆದಾಗ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಜೊತೆಗೆ ಅವರ ವ್ಯವಹಾರದಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾಗಿ ಅವರಿಗೆ ನೋಟಿಸ್ ನೀಡಿದ್ದು ಅವ್ರನ್ನ ವಿಚಾರಣೆಗೆ ಬರುವಂತೆ ಕೂಡ ಎನ್ಐಎ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಗುಡಿ, ಧನ್ಯವಾದಗಳು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.